ನಮಸ್ಕಾರ. ಯಾರಂತ ಪರಿಚಯ ಆಯ್ತಾ? ಪರಿಚಯ ಆಗ್ಲಿಕ್ಕೆ ಯಾರಿಗೂ ಪರಿಚಯ ಸಿಗಲಿಲ್ಲ. ಅಮ್ಮ ಹೇಳಿದ ಮಾತಿನ ಪ್ರಕಾರ ವೇಷ ಮಾಡಿಕೊಂಡು ಬಂದದ್ದು. ವೇಷ ಮಾಡಿದ್ದು ಮೋಸ ಮಾಡ್ಲಿಕ್ಕೆ. ಆದ್ರೆ ಬಂದ ಕೆಲಸ ಮುಗಿಸ್ಬೇಕು ಅಂತಂದ್ರೆ ಅಲ್ಲಿವರೆಗೆ ಹೋಗ್ಬೇಕಲ್ಲ. ಹೋಗ್ಲಿಕ್ಕೆ ಇಲ್ಲಿ ಬಾಗಿಲಲ್ಲಿದ್ದವರು ಬಿಡ್ತಾರ. ದ್ವಾರದಲ್ಲಿದ್ದಂತಹ ಪರಿಚರರೆಲ್ಲ ನನ್ನ ತಡೆಯಲಿಕ್ಕೆ ಆರಂಭ ಮಾಡಿದ್ದು. ಅಷ್ಟಕ್ಕೆ ಬಿಡ್ಲಿಲ್ಲ. ನಾವು ಕೂಡ ಸ್ವಲ್ಪ ತಲೆ ಖರ್ಚು ಮಾಡಿ ಒಳಗೆ ನನಗೆ ಬಹುಮಾನ ಸಿಗ್ತದೆ, ಅದರಲ್ಲಿ ಅರ್ಧ ನಿಮ್ಗೆ ಕೊಡ್ತೇನೆ ಅಂತ ಹೇಳಿದ್ದಷ್ಟೇ. ಅವರು ಒಪ್ಪಿಕೊಂಡು ಒಳಗೆ ಬಿಟ್ಟಿದ್ದಾರೆ. ಹಾಗಂತೇಳಿ ಇನ್ನು ಇವನನ್ನು ಹುಡುಕಬೇಕಲ್ಲ. ಯಾವ ಮಂದಿರದಲ್ಲಿ ಕೂತು ಏನ್ ಜಪ ಮಾಡ್ತಾ ಇದ್ದನ್ನು ನೋಡ್ಬೇಕಲ್ಲ. ಎಲ್ಲಿದ್ದಾನೆ ಇವ? ಸಿಕ್ಕಿದ ಕಳ್ಳ. ಇಲ್ಲಿ ಕೂತು ಜಪ ಮಾಡ್ತಾ ಇದ್ದಾನೆ. ಬಂದ ಮೇಲೆ ಹಾಗೆ ಬಿಡ್ಲಿಕ್ಕೆ ಆಗುತ್ತಲ್ಲ. ನಾವು ಬಂದ ಕೆಲಸ ಮಾಡ್ಬೇಕಲ್ಲ. ಇವನನ್ನು ಸುಮ್ಮನೆ ನಿಂತ್ಕೊಂಡ್ರೆ ಇವ ಹೇಳುವ ಜನ ಅಲ್ಲ. ಇವ ಹೇಳ್ಬೇಕು ಅಂತಂದ್ರೆ ಏನಾದ್ರೂ ಚೇಷ್ಟೆ ಮಾಡ್ಬೇಕು. ನಮಗೆ ಗೊತ್ತಿಲ್ಲ. ನಾನು ಎಷ್ಟು ಮಂದಿಗೆ ಕಲಿಸಿದ್ದೇನೆ ಅಲ್ಲಿ. ಇನ್ನು ಇವನನ್ನೊಂದು ಎಬ್ಬಿಸ್ಲಿಕ್ಕೊಂದು ಹೆಚ್ಚು ಹೊತ್ತಾಗಿತ್ತ ನನಗೆ. ಈಗ ನೋಡಿ, ಇದು ಕೆಳಗಿಲ್ಲ, ಇದು ಮೇಲೆ ಹೋಗಿ ಆಗಿದೆ. ಅಷ್ಟು ಸುಲಭಕ್ಕೆ ನಾವು ಬಿಡುವವರಲ್ಲ. ನಮ್ಮಲ್ಲಿ ಬೇರೆ ಬೇರೆ ಮಾರ್ಗ ಉಂಟು. ಒಂದೆರಡು ಬರುವುದಲ್ಲ, 2-3 ಆದ್ರೂ ಬೇಕಾಗಿದ್ದಾರೆ. ಈಗ ನೋಡಿ, ಕೆಮ್ಮಿಗೆ ನನಗೆ ಜೋರು ಕೆಮ್ಮು ಬರ್ತದೆ ಹೊರತು ಇವ ಹೇಳುದು ಕಾಣುತ್ತೆ. ಇಷ್ಟ ಕೇಳದಿದ್ರೆ ಇನ್ನು ಒಂದೇ ಒಂದು ಮಾತು ಉಂಟು. ಎಂತವನಾದ್ರೂ ಇದಕ್ಕೆ ಹೇಳಬೇಕು. ಈಗ ನೋಡಿ,